ಗುಲಾಮಗಿರಿಯ ಸರಪಳಿಗಳನ್ನು ಕೇವಲ ಬ್ರಿಟಿಷರು ಮಾತ್ರ ರೂಪಿಸಲಿಲ್ಲ. ಒಳಗಿನಿಂದಲೂ ಕೆಲವು ಕೈಗಳು ಅವುಗಳನ್ನು ಬಲಪಡಿಸಲು ಸಹಾಯ ಮಾಡಿದವು. ತಮ್ಮದೇ ಮಣ್ಣಿನ ಪುತ್ರರನ್ನು ಗಲ್ಲಿಗೇರಿಸಲು ಶಿಫಾರಸು ಮಾಡಿದವರು ಯಾರು? ಶತ್ರುಗಳು ಕೇವಲ ಹೊರಗಿನವರ ಅಥವಾ ಒಳಗಿನವರೂ ಇದ್ದರಾ? ಈ ಕ್ರಾಂತಿಕಾರಿಗಳಿಗೆ ಮರಣದಂಡನೆ ಕೊಡಿಸಿದ ಆ ವಕೀಲ ಯಾರು? ತಿಳಿಯಲು ಈ ವಿಡಿಯೋ ನೋಡಿ. ಬ್ರಿಟಿಷ್ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದ್ದ ಕಾಕೋರಿ ಘಟನೆ. ಆದರೆ ನ್ಯಾಯಾಲಯದ ಕೋಣೆಯೊಳಗೆ ಆ ಯುವ ಕ್ರಾಂತಿಕಾರಿಗಳು ಪರಿಚಿತ ಮುಖವನ್ನೇ ಎದುರಿಸಿದರು. ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕ್ ಉಲ್ಲಾ ಖಾನ್ ಮತ್ತು ರೋಷನ್ ಸಿಂಗ್ ವಿರುದ್ಧ ಕ್ರೂರವಾಗಿ ವಾದಿಸಿದ್ದ ಅದೇ ವಕೀಲ ಜಗತ್ ನಾರಾಯಣ್ ಮುಲ್ಲಾ. ಜಗತ್ ನಾರಾಯಣ್ ಮುಲ್ಲಾ ಭಗತ್ ಸಿಂಗ್ ಮತ್ತು ಬಿಸ್ಮಿಲ್ ಅವರಂತಹ ಧೈರ್ಯಶಾಲಿ ಪುರುಷರ ನಿರಂತರ ವಿರೋಧಿಯಾಗಿದ್ದರು. ಅವರು 1916ರಿಂದ ಬಿಸ್ಮಿಲ್ ಅವರ ಶತ್ರುವಾಗಿದ್ದರು ಮತ್ತು ಬ್ರಿಟಿಷ್ ಸರ್ಕಾರದ ಹಿತಾಸಕ್ತಿಗಳಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದರು. ಕಾಕೋರಿ ಪ್ರಕರಣದಲ್ಲಿ ನ್ಯಾಯಾಲಯವು ಅವರನ್ನು ಈ ಕಾರಣಕ್ಕಾಗಿ ವಿಚಾರಣೆಗೆ ಆಯ್ಕೆ ಮಾಡಿತ್ತು. ಯಾಕೆಂದರೆ ಅವರನ್ನು ಬ್ರಿಟಿಷ್ ಸರ್ಕಾರಕ್ಕೆ ನಿಷ್ಠರೆಂದು ಪರಿಗಣಿಸಲಾಗಿತ್ತು. ಗಮನಾರ್ಹವಾಗಿ ಜಗತ್ ಪ್ರಸಾದ್ ಮುಲ್ಲಾ 1916ರ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು. ಇದರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಕ್ಷೇತ್ರವನ್ನು ಅಂಗೀಕರಿಸಲಾಗಿತ್ತು. ಸ್ವಾತಂತ್ರ್ಯದ ಕನಸು ಕಂಡವರು ಮತ್ತು ತಾಯ್ನಾಡಿಗಾಗಿ ರಕ್ತ ಸುರಿಸಿದವರನ್ನು ನ್ಯಾಯಾಲಯದ ಕೋಣೆಯೊಳಗೆ ರಕ್ಷಿಸಲು ಯಾರೂ ಇರಲಿಲ್ಲ. ಜಗತ್ ನಾರಾಯಣ್ ಮುಲ್ಲಾ ಅವರ ವಕಾಲತ್ತು ಆ ಕ್ರಾಂತಿಕಾರಿಗಳಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ ಅಂತ ನ್ಯಾಯಾಲಯವು ಖಡಾಖಂಡಿತ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದವು. ಯಾವುದೇ ದೇಶಕ್ಕೆ ನಿಜವಾದ ಹೋರಾಟವು ಬಾಹ್ಯ ಶತ್ರುಗಳ ವಿರುದ್ಧ ಮಾತ್ರವಲ್ಲ, ಒಳಗಿನ ದ್ರೋಹದ ವಿರುದ್ಧವೂ ಇರುತ್ತದೆ ಎಂಬುದನ್ನು ಬಹಿರಂಗಪಡಿಸಿದ ಕ್ಷಣವಾಗಿತ್ತು ಅದು. ವೀರ ಕ್ರಾಂತಿಕಾರಿಗಳ ಬಲಿದಾನ ದಿನವಾದ ಇಂದು ನಮ್ಮ ಸ್ವಾತಂತ್ರ್ಯವನ್ನು ವಿಳಂಬಗೊಳಿಸಿದ್ದು ವಿದೇಶಿ ಆಡಳಿತಗಾರರ ಕ್ರೌರ್ಯ ಮಾತ್ರವಲ್ಲ, ಕಾನೂನಿನ ಹೆಸರಿನಲ್ಲಿ ಅನ್ಯಾಯವನ್ನು ಎಸಗಿದ ನಮ್ಮ ಸ್ವಂತ ಮನೆಯೊಳಗಿನ ಆ ಮುಖವಾಡದ ಮುಖಗಳು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಇಂದು ಅವರ ಕಥೆಗಳು ದೇಶದ ಪರವಾಗಿ ನಿಜವಾಗಿಯೂ ಯಾರು ನಿಲ್ಲುತ್ತಾರೆ ಎಂಬುದರ ಕುರಿತು ಯಾವಾಗಲೂ ನಾವು ಜಾಗರೂಕರಾಗಿ ಯೋಚಿಸಲು ನಮಗೆ ನೆನಪಿಸುತ್ತವೆ.